ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆಲ್ಲರಿಗೋಸ್ಕರ 30 ಡೇಸ್ 30 ಬ್ರೇಕ್ಫಾಸ್ಟ್ ಮತ್ತು 30 ಲಂಚ್ ರೆಸಿಪಿನ ತೋರಿಸ್ತಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಂದು ಡೇ 1 ಆಗಿರುತ್ತೆ. ಇವತ್ತು ನಾನು ಗ್ರೀನ್ ಟೀಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ನಾನು ಸಬ್ಸಿಗೆ ಸೊಪ್ಪಿಂದು ಉಪ್ಪಿಟ್ಟು ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತೀನಿ ಬನ್ನಿ. ಮಿಕ್ಸ್ಡ್ ಚಾಪ್ ಮಾಡ್ಕೊಂಡಿರೋ ವೆಜಿಟೇಬಲ್ಸು, ಸಬ್ಸಿಗೆ ಸೊಪ್ಪು, 1 ಮೀಡಿಯಮ್ ಸೈಜ್ ಟೊಮೊಟೊ, 2 ಮೀಡಿಯಮ್ ಸೈಜ್ ಆನಿಯನ್ನು, 4 ಹಸಿಮೆಣ್ಸಿಕಾಯಿ, ಕರಿಬೇವು ಸೊಪ್ಪು. ಇವಾಗ ಹೆಂಗೆ ಮಾಡ್ಕೊಳ್ಳೋದು ಬನ್ನಿ ತೋರ್ಸೋಣ. ಬಿಸಿಯಾಗಿರೋ ಬಾಣಲೆಗೆ ಟೀ ಗ್ಲಾಸಲ್ಲಿ 3 ಗ್ಲಾಸು ಬನ್ಸಿ ರವೆನ ಹಾಕ್ಕೊಂಡು ಹುರ್ಕೋಬೇಕು. ಇದನ್ನು ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು, ಇಲ್ಲ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಜಾಸ್ತಿ ಇದು ಮಾಡಿದ್ರೆ ಸೀದೋಗುತ್ತೆ. ಹಂಗಾಗಿ ಮೀಡಿಯಮ್ ಫ್ಲೇಮ್ ಇಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಕೆಂಪಗಾಗೋವರೆಗೂ ನೀಟಾಗಿ ಹುರ್ಕೊಳ್ಳಿ. ನೀವು ಬೇಕಂದರೆ ಆಯಿಲ್ ಸೇರಿಸ್ಕೊಂಡು ಹುರ್ಕೋಬೋದು. ನಾನು ಹಂಗೆ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಎತ್ತಿಟ್ಕೊಳ್ಳೋಣ. ಇನ್ನೊಂದು ಬಾಣಲಿಯಲ್ಲಿ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ, ಮತ್ತು ಕರಿಬೇವು ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆಯಿತಾ? ಹಸಿಮೆಣ್ಸಿನ್ಕಾಯಿ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ಆನಿಯನ್ ಹಾಕೋಬೇಕು. ಮುಂಚೆ ಆನಿಯನ್ ಹಾಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ಫ್ರೈ ಆಗೋಲ್ಲ. ಇವಾಗ ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ರೆಡ್ಡಿಶ್ ಆಗಿ ಫ್ರೈ ಮಾಡ್ಕೋಬಾರ್ದು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಈ ಹದದಲ್ಲಿ ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ನಾವು ಚಾಪ್ ಮಾಡಿಟ್ಕೊಂಡಿರೋ ವೆಜಿಟೇಬಲ್ಸ್ನ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ. ನಾವು ಕಟ್ ಮಾಡಿ ಹಾಕೊಳ್ಳೋದಕ್ಕಿಂತ ಈ ಥರ ಫುಲ್ ಚಾಪ್ ಮಾಡಿ ಹಾಕ್ಕೊಂಡ್ರೆ ಉಪ್ಪಿಟ್ಟು ಟೇಸ್ಟಾಗಿರುತ್ತೆ, ಮತ್ತು ಮಕ್ಕಳು ತಿನ್ಕೊಬಿಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ, ಉಪ್ಪಿಟ್ಟು ಜೊತೆ ಸೇರಿಸ್ಕೊಂಡು ತಿನ್ಕೋತಾರೆ. ಈಗ ಇದಕ್ಕೆ ಚಾಪ್ ಮಾಡ್ಕೊಂಡಿರೋ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಈ ಥರನೇ ಫ್ರೈ ಮಾಡ್ಕೋಬೇಕು. ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾವು ತುರಿದಿಟ್ಕೊಂಡಿರೋ ಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಈ ಕಾಯಿ ತುರಿನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲೇ. ಈ ಫ್ರೈ ಆದಮೇಲೆ ಇದಕ್ಕೆ 1 ಮೀಡಿಯಮ್ ಟೊಮೊಟೊ, ಹುಳಿ ಟೊಮೊಟೊ ಸೇರಿಸ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಿರುತ್ತೆ. ನಾನಿವಾಗ 3 ಗ್ಲಾಸು ರವೆ ತೊಗೊಂಡಿದ್ದೆ ಅಲ್ವಾ, 3 ಗ್ಲಾಸ್ ರವೆಗೆ 7 ಗ್ಲಾಸ್ ನೀರನ್ನ ಹಾಕ್ಕೋತಿದ್ದೀನಿ. 6 ಗ್ಲಾಸ್ನೂ ಹಾಕ್ಕೋಬೋದು. ನಾನಿಲ್ಲಿ 1 ಗ್ಲಾಸ್ ಎಕ್ಸ್ಟ್ರಾ ತೊಗೋತಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ 7 ಗ್ಲಾಸು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಳ್ಳೋಣ. ನಿಮಗೆ ಟರ್ಮರಿಕ್ ಪೌಡರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಇದಕ್ಕೆ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡೋಣ. ನೋಡಿ, ಇವಾಗ ಈ ಥರ ನೀಟಾಗಿ ಬಾಯ್ಲ್ ಆಗ್ತಿದೆ. ಇವಾಗ ನಾವು ಹುರಿದಿಟ್ಕೊಂಡಿರೋ ಅಂಥ ರವೆ ಇದೆಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಉಪ್ಪು ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಬಿಡ್ಬೇಕು. ಈ ಹದದಲ್ಲಿ ಎಲ್ಲ ಕರೆಕ್ಟಾಗಿದೆ ಅಂದಾಗ ನಾವು ಹುರಿದಿಟ್ಕೊಂಡಿರೋ ರವೆನ ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಗಂಟಾಗಲ್ಲ. ಸಣ್ಣ ರವೆ ಆದರೆ ಗಂಟಾಗ್ಬಿಡುತ್ತೆ. ಬನ್ಸಿ ರವೆ ಅಲ್ವಾ, ಅದರಿಂದ ಗಂಟಾಗಲ್ಲ. ಈ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಬೇಯಿಸ್ಕೊಂಡು ಇದಕ್ಕೆ ಇವಾಗ ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ. ಒಂದು ಅರ್ಧ ಹೋಳು ಇಲ್ಲ ಕಾಲು ಭಾಗದಷ್ಟು ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನಿಂಬೆಹಣ್ಣು ಹಾಕೋದ್ರಿಂದ ಉಪ್ಪಿಟ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಫುಲ್ ಗಟ್ಟಿ ಥರ ಆಗಲ್ಲ. ನೋಡಿ, ಇವಾಗ ಇದನ್ನು ಸ್ವಲ್ಪ ಕ್ಲೋಸ್ ಮಾಡೋಣ. ನೋಡಿ, 2 ಮಿನಿಟ್ಸ್ ಆದಮೇಲೆ ಇದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೊಡ್ಬೋದು. ಇದನ್ನು ಒಂದ್ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಯಾರಿಗೂ ಉಪ್ಪಿಟ್ಟು ಇಷ್ಟ ಆಗಲ್ಲ ಅವರು ಸಹ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾವು ಚಟ್ನಿನೂ ಮಾಡ್ಕೋಬೋದು ಸ್ವಲ್ಪ ಸೈಡಿಗೆ ಬೇಕಂದರೆ, ಇಲ್ಲ ಅಂದರೆ ಪರವಾಗಿಲ್ಲ. ಇವಾಗ ಮಧ್ಯಾಹ್ನ ಲಂಚಿಗೆ ಮೂಲಂಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಮೂಲಂಗಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಸಿಪ್ಪೆ ಎರ್ಕೊಳ್ಳೋಣ. ಸಿಪ್ಪೆ ಎರ್ಕೊಂಡು ಒಂದು ನೀರಿಗೆ ಇದನ್ನು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಕಲ್ಲು ಇದರಲ್ಲಿ ತೊಗೊಂಡು ಸ್ವಲ್ಪ ಜಜ್ಜಿಟ್ಕೋಬೇಕು. ಇದನ್ನು ಜಜ್ಜಿಟ್ಕೊಂಡ್ರೇ ಟೇಸ್ಟ್ ಬರೋದು, ಮೂಲಂಗಿ ಸಾಂಬಾರು ಅಂತ ಹೇಳೋದು. ಈಗ ಇದನ್ನು ನೀಟಾಗಿ ಜಜ್ಕೊಂಡಾಯಿತು. ಎರಡೂ ಹಂಗೆ ಜಜ್ಜಿಟ್ಕೋಬೇಕು. ಇವಾಗ ನಾವು ನೆಕ್ಸ್ಟ್ ಇದು ರುಬ್ಕೊಳ್ಳೋಣ. ಮಸಾಲೆ ಬೇಕಲ್ವಾ ಸಾಂಬಾರಿಗೆ, ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. 2 ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಳ್ಳೋಣ.
ಮತ್ತು 2 ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ. ಈಗ ಅರ್ಧ ಓಳಲ್ಲಿ ಅರ್ಧ ಇದು ಇರುತ್ತಲ್ಲ, ಅದರಲ್ಲಿ ಅರ್ಧ ತೆಂಗಿನಕಾಯಿ ಮತ್ತು 4 ಎಸ್ಳು ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಮನೇಲಿ ಮಾಡಿರೋ ಅಂಥ ಸಾಂಬಾರು ಪೌಡರ್ 2 ಸ್ಪೂನ್ ಹಾಕ್ಕೋತೀನಿ. ಇವಾಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಬರೋಣ. ಇದು ಗ್ರೈಂಡ್ ಆದಮೇಲೆ ನಾವಿವಾಗ ಸಾಂಬಾರು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸಾಂಬಾರು ಒಗ್ಗರಣೆಗೆ ಏನೇನು ಬೇಕಂದರೆ ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮೊಟೊ, ಮಾಮೂಲಿ ಜಜ್ಜಿಟ್ಕೊಂಡಿರೋ ಮೂಲಂಗಿ, ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪು. ಇವಾಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದನ್ನು ಬಿಸಿ ಮಾಡ್ಕೊಂಡು, ಇದು ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಆದಮೇಲೆ ಕರಿಬೇವು ಸೊಪ್ಪು, ಈರುಳ್ಳಿ ಮತ್ತು ಟೊಮೊಟೊ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಇದು ಫ್ರೈ ಮಾಡ್ಕೋತಾ ಒಂದು ಟೀ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ತೊಗರಿಬೇಳೆನ ವಾಶ್ ಮಾಡ್ಕೊಳ್ಳೋಣ. ನೀಟಾಗಿ ವಾಶ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ಜಾಸ್ತಿ ಬೇಡ, ಒಂದು 1/4 ಗ್ಲಾಸಷ್ಟು ಆದ್ರೇ ಸಾಕು. ಈಗ ಇದನ್ನು ಫ್ರೈ ಆದಮೇಲೆ ಜಜ್ಜಿಟ್ಕೊಂಡಿರೋ ಮೂಲಂಗಿನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಮೂಲಂಗಿ ಸೇರಿಸ್ಕೊಂಡು ಇದನ್ನು ಅಷ್ಟೇ ಹಂಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಮತ್ತು ರುಬ್ಬಿಟ್ಕೊಂಡಿರೋ ಮಸಾಲೆನೂ ಹಾಕ್ಕೋಬೇಕು. ಇದನ್ನು ಇವಾಗ 1-2 ಕುದಿ ಬೇಯೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು. ನೀರು ಸೇರಿಸ್ಕೋಬಾರ್ದು. ಈ ಮಸಾಲೆ ಮತ್ತು ಉಪ್ಪೆಲ್ಲ ಮೂಲಂಗಿಗೆ ಹಿಡಿಬೇಕು. ಹಂಗಾಗಿ 1-2 ನಿಮಿಷ ಇದನ್ನು ಹಿಂಗೆ ಬೇಯಿಸ್ಕೊಳ್ಳೋಣ. ಇದು ಈ ಥರ ಬೆಂದಾದಮೇಲೆ ನಾನು ಇದಕ್ಕೆ 1-2 ಗ್ಲಾಸಷ್ಟು ನೀರು ಸೇರಿಸ್ಕೊತೀನಿ. ಇವಾಗ ನಿಮಗೆ ಗಟ್ಟಿ ಎಷ್ಟು ಬೇಕು, ತೆಳು ಎಷ್ಟು ಬೇಕು ಆ ಥರ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ. ನಾನು ಇವಾಗ ಇದಕ್ಕೆ 2 ಗ್ಲಾಸ್ ನೀರು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಇದು ನಂಗೆ ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತಿದೆ, ನಮ್ಗೆ ಸ್ವಲ್ಪ ತೆಳುಗಬೇಕು. ನಿಮಗೆ ಇದೇ ಗಟ್ಟಿ ಇರಬೇಕು ಅಂತಂದರೆ ಗಟ್ಟಿಗೆ ಮಾಡ್ಕೊಳ್ಳಿ, ತೆಳು ಬೇಕಂದರೆ ಇನ್ನೂ 1-2 ಗ್ಲಾಸಷ್ಟು ನೀರು ಸೇರಿಸ್ಕೊಳ್ಳಿ. ನೋಡ್ತಿರ್ಬೋದು. ಇವಾಗ ಇದು ನೀರು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಬೆಂದ ಮೇಲೆ, ಒಂದು ಕುದಿ ಬಂದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊಪ್ಸಿಗೆ ಸೊಪ್ಪು, ಅದನ್ನು ಸೇರಿಸ್ಕೊಳ್ಳೋಣ. ಈ ಸೊಪ್ಸಿಗೆ ಸೊಪ್ಪನ್ನು ಅಷ್ಟೇ ಜಾಸ್ತಿ ಹಾಕೋಬಾರ್ದು, ಒಂದು ಸ್ವಲ್ಪ ಸೊಪ್ಪು ಹಾಕೋಬೇಕು. ಜಾಸ್ತಿ ಹಾಕೊಂಡ್ರೆ ಸೊಪ್ಪಿನ ಸಾಂಬಾರು ಥರ ಒಂಥರ ಅನಿಸ್ತಿರುತ್ತೆ. ಹಾಗಾಗಿ ಇವಾಗ ಇದು ನೋಡಿ, ಈಗ ಇದು ಬೇಯ್ತಿರುತ್ತೆ. ನಾವಿವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊಬಿಡೋಣ. ನಮ್ಮ ಮನೇಲಿ ಇವತ್ತು ಸೊಪ್ಸಿಗೆ ಸೊಪ್ಪು ಇತ್ತು ಅಂದ್ಬಿಟ್ಟು ಸೊಪ್ಸಿಗೆ ಸೊಪ್ಪು ಮತ್ತು ಕಡಲೆಬೇಳೆ 2 ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ ಬೇಕಂದರೆ ನೆನೆಸ್ಬಿಟ್ಟು ಹಾಕೋಬೋದು. ನಾನಿಲ್ಲಿ ಹಂಗೆ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ 1 ಸ್ಪೂನಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳಿ. ಒಂದು ಅರ್ಧ ಗ್ಲಾಸಸ್ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದು 2-3 ವಿಷಲು, 2 ವಿಷಲ್ ಆದ್ರೂ ಸಾಕು, 3 ವಿಷಲ್ ಆದ್ರೂ ಸಾಕು, ಒಡಿಸ್ಕೊಳ್ಳೋಣ. ಇವಾಗ ಈ ಕಡೆ ನೋಡಿ ಸಾಂಬಾರು ಬೇಯ್ತಿದೆ. ಈ ಥರ ನೊರೆ ಇದ್ದರೆ ಇನ್ನು ಸಾಂಬಾರು ಬೆಂದಿಲ್ಲ ಅಂತ. ಮತ್ತು ಈ ಥರ ಸೌಟು ಈ ಥರ ಇಟ್ಟರೆ ಸಾಂಬಾರು ಉಕ್ಕಲ್ಲ, ಪಾತ್ರೆಯಿಂದ ಆಚೆ ಉಕ್ಕಲ್ಲ. ಇವಾಗ ನೋಡ್ಬೋದು ಸೊಪ್ಪು ಬೆಂದಿದೆ. ಇವಾಗ ಅದು ಬೇಯ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಂಬಾರನ್ನು ರೆಡಿಯಾಗಿದೆ. ನೋಡ್ತಿರ್ಬೋದು ಇಲ್ಲಿ ನೋಡಿ, ಈ ಥರ ಮೂಲಂಗಿ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ಬೇಳೆನೂ ಅಷ್ಟೇ ನೀಟಾಗಿ ಬೆಂದಿದೆ. ಈ ಥರ ಬೆಂದಾದಮೇಲೆ ಇದನ್ನು ಆಫ್ ಮಾಡ್ಕೋಬೋದು. ಇವಾಗ ನಾವು ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಆಯಿಲು ಮತ್ತು ಸ್ವಲ್ಪ ಸಾಸಿವೆ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು, ಇದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ರೆಡ್ಡಿಶ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ತುರಿದಿಟ್ಕೊಂಡಿರೋ ಅಂಥ ಕಾಯಿ ತುರಿನ ಸೇರಿಸ್ಕೋಬೇಕು. ಇದಕ್ಕೆ ನೋಡಿ ಇವಾಗ ಫ್ರೈ ಆಗಿದೆ, ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫುಲ್ ಫ್ರೈ ಆದಮೇಲೆ ಕಾಳು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಈ ಟೈಮಲ್ಲಿ ನಮ್ಗೆ ಸಾಲ್ಟ್ ಏನಾದರೂ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಕರೆಕ್ಟಾಗಿದೆ ಅಂದರೆ ಇಷ್ಟೇ ಸಾಕು. ಇವಾಗ ಸೊಪ್ಪಿನ ಪಲ್ಯನೂ ರೆಡಿ ಆಯಿತು. ಮತ್ತು ನಾವು ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ ರಸ, ಇದನ್ನು ಯಾರು ಚೆಲ್ಲಕ್ಕೆ ಹೋಗಬೇಡಿ, ನಾವೇ ಕುಡ್ಕೊಂಡ್ರೆ ಆಗುತ್ತೆ. ಇದು ತುಂಬ ಒಳ್ಳೇದಿರುತ್ತೆ. ಸೊಪ್ಪಿನ ರಸ ಅಲ್ವಾ, ಏನಕ್ಕೆ ಚೆಲ್ಲೋದು, ನಾವೇ ಕುಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ನೋಡ್ಬೋದು ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಮೂಲಂಗಿ ಸಾಂಬಾರು, ಪಲ್ಯ ಮತ್ತು ರೈಸು ರೆಡಿಯಾಗಿದೆ. ಮತ್ತು ನೈಟಿಗೆ ಬೇಕಂದರೆ ಇದಕ್ಕೆ ಒಂದು ಮುದ್ದೆ ಮಾಡ್ಕೊಂಡ್ರೆ ಆಗುತ್ತೆ. ನನ್ನ ಮಗಳಿಗೋಸ್ಕರ ನೇರಳೆ ಹಣ್ಣು ಮತ್ತು ಮಾವಿನ ಹಣ್ಣು ಅವಳು ಸ್ನ್ಯಾಕ್ಸಿಗೋಸ್ಕರ ಅಂತ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.